ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬಹಳ ಹಿಂದೆ ನಾಗವಿ ರಾಜ್ಯದಲ್ಲಿ ನಾಗರಸ ಎಂಬ ರಾಜನಿದ್ದ. ಭಗವಾನ್ ಬುದ್ಧನ ಪರಮ ಅನುಯಾಯಿಯಾಗಿದ್ದ ಆತ ಆಡಳಿತದಲ್ಲಿಯೂ ಸಮರ್ಥನಾಗಿದ್ದ. ರಾಜ್ಯವು ಸಮೃದ್ಧವಾಗಿತ್ತು, ಜನ ಸುಖದಿಂದಿದ್ದರು. ತನ್ನ ರಾಜ್ಯದ ಎಲ್ಲೆಡೆ ಬೌದ್ಧ ಮಂದಿರಗಳನ್ನು ಕಟ್ಟಿಸುವುದು ಅವನಿಗೆ ಅತ್ಯಂತ ಇಷ್ಟವಾದ ಕೆಲಸ. ಅಲ್ಲೆಲ್ಲ ಅತ್ಯಂತ ಸುಂದರವಾಗಿದ್ದ ಬುದ್ಧನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿಸುತ್ತಿದ್ದ. ಮಂದಿರದ ನಿರ್ವಹಣೆಗಾಗಿ ಜನರನ್ನು ನೇಮಿಸಿ ಅವರಿಗೆ ದಾನದತ್ತಿಗಳನ್ನು ನೀಡುತ್ತಿದ್ದ. ಇದಕ್ಕೆ ತುಂಬಾ ಹಣ ಬೇಕಾಗಿದ್ದರಿಂದ ಜನರಿಗೆ ಹೆಚ್ಚೆಚ್ಚು ತೆರಿಗೆ ಹಾಕುತ್ತಿದ್ದ. ಬುದ್ಧನಿಗಾಗಿ ಜನ ಸಹಿಸಿಕೊಂಡು ಕೊಡುತ್ತಿದ್ದರು. ಒಮ್ಮೆ ರಾಜನಿಗೆ ತನ್ನ ಹೆಸರು ಶಾಶ್ವತವಾಗಿ ಉಳಿಯುವ ಕೆಲಸ ಮಾಡಬೇಕು ಅನಿಸಿತ್ತು. ಆರಾಧ್ಯ ದೈವ ಬುದ್ಧನ ಬೃಹತ್ತಾದ ಮೂರ್ತಿಯನ್ನು ಸ್ಥಾಪಿಸಬೇಕೆಂದು ಆತನಿಗೆ ಅನಿಸಿತ್ತು. ಅರಮನೆಯ ದನ ಕನಕಾದಿಗಳನ್ನೆಲ್ಲ ಸೇರಿಸಿ ಜನರಿಂದಲೂ ಮತ್ತಷ್ಟನ್ನು ಸಂಗ್ರಹಿಸಿ 100 ಅಡಿ ಎತ್ತರದ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆಗೆ ಮುಂದಾದ. ಅದಕ್ಕಾಗಿ ದೇಶ ವಿದೇಶಗಳಿಂದ ಉತ್ತಮ ಶಿಲ್ಪಿಗಳನ್ನು ಕರೆಸಿಕೊಂಡ. 5 ವರ್ಷಗಳ ಕಾಲ 100 ಶಿಲ್ಪಿಗಳು ಸೇರಿಕೊಂಡು ಬುದ್ಧನ ಮೂರ್ತಿಯನ್ನು ಸಿದ್ಧಪಡಿಸಿದರು. ರಾಜ ಬುದ್ಧನ ಮೂರ್ತಿಯನ್ನು ನೋಡುತ್ತಾ ತನ್ನ ಕೆಲಸದ ಬಗ್ಗೆ ತಾನೇ ಹೆಮ್ಮೆ ಪಟ್ಟುಕೊಂಡ. ಆದರೆ ಆತನಿಗೆ ಬುದ್ಧನ ಮುಖದಲ್ಲಿ ನಗುವೇ ಇಲ್ಲ ಎನಿಸಿತ್ತು. ಮತ್ತೆ ಮತ್ತೆ ಬೇರೆ ಬೇರೆ ಜಾಗದಲ್ಲಿ ನಿಂತು ನೋಡಿದರೂ ಬುದ್ಧನ ಮುಖದಲ್ಲಿ ನಗು ಕಾಣಿಸಲಿಲ್ಲ. ಮನಸ್ಸಿಗೆ ಕಸಿವಿಸಿಯಾಯಿತು. ಶಿಲ್ಪಿಗಳನ್ನೆಲ್ಲರನ್ನು ಕರೆದು ಬುದ್ಧನ ಮುಖದಲ್ಲಿ ನಗುವಿರಬೇಕು, ಆಗಲೇ ಅದು ಚೆನ್ನ, ಏನಾದರೂ ಮಾಡಲು ಸಾಧ್ಯವೇ ಎಂದು ಕೇಳಿದ. ಆಗ ಶಿಲ್ಪಿಗಳೆಲ್ಲರೂ, ಮಹಾಸ್ವಾಮಿ, ನಮ್ಮ ಬುದ್ಧಿಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಖರ್ಚು ಮಾಡಿ ಶಿಲ್ಪವನ್ನು ನಿರ್ಮಾಣ ಮಾಡಿದ್ದೇವೆ. ಆತನ ಮುಖದ ಮೇಲೆ ತಕ್ಕ ಮಟ್ಟಿಗೆ ನಗುವನ್ನು ಮೂಡಿಸಿದ್ದೇವೆ. ಆದರೆ ಅದು ನಿಮಗೆ ಕಾಣಿಸುತ್ತಿಲ್ಲ ಎಂಬುದೇ ಆಶ್ಚರ್ಯ. ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂದರು. ರಾಜನಿಗೆ ಸಮಾಧಾನವಾಗಲಿಲ್ಲ. ಮತ್ತೆ ಮತ್ತೆ ನೋಡಿದರೂ ಬುದ್ಧನ ಮುಖದಲ್ಲಿ ನಗು ಕಾಣಿಸಲಿಲ್ಲ. ಆದದ್ದಾಗಲಿ ಎಂದು ಮೂರ್ತಿಯ ಲೋಕಾರ್ಪಣೆಗೆ ನಿರ್ಧರಿಸಿದ. ಅಂದು ಹಾಲಿನ ಅಭಿಷೇಕ ಮಾಡಲು ನಿಗದಿ ಮಾಡಿದ. ಅರಮನೆಯ ಹಾಲನ್ನು ಅಭಿಷೇಕಕ್ಕೆ ಮೀಸಲಿಡಲು ಹೇಳಿದ. ಹಾಲನ್ನು ದೊಡ್ಡ ದೊಡ್ಡ ತಪ್ಪಲಿಗಳಲ್ಲಿ ತಂದು ಬುದ್ಧನ ಮೂರ್ತಿಯ ಮೇಲೆ ಸುರಿದರು. ಆಶ್ಚರ್ಯ! ಮೂರ್ತಿಯ ಅರ್ಧ ಭಾಗವು ಹಾಲಿನಿಂದ ತೋಯಲಿಲ್ಲ. ರಾಜನಿಗೆ ಬೇಸರವಾಯಿತು. ರಾಜಧಾನಿಯಲ್ಲಿ ಒಂದು ದಿನ ಉತ್ಪತ್ತಿಯಾಗುತ್ತಿದ್ದ ಹಾಲನ್ನೆಲ್ಲ ಅಭಿಷೇಕಕ್ಕೆ ಜನ ತಂದೊಪ್ಪಿಸಬೇಕೆಂದು ಆಜ್ಞೆ ಹೊರಡಿಸಿದ. 3ನೆಯ ದಿನ ರಾಜಧಾನಿಯ ಎಲ್ಲ ಮನೆಯವರು ಹಾಲನ್ನೆಲ್ಲ ತಂದು ಬುದ್ಧನ ಮೇಲೆ ಸುರಿದರು. ಆದರೂ ಅಭಿಷೇಕ ಪೂರ್ಣವಾಗಲಿಲ್ಲ. ರಾಜ ತುಂಬ ಬೇಸರದಿಂದ ಇಡೀ ರಾಜ್ಯದ ಹಾಲನ್ನೆಲ್ಲ ನೀಡಬೇಕು, 1 ಹನಿ ಹಾಲನ್ನು ಯಾರೂ ಬಳಸಕೂಡದು ಎಂದು ಆಜ್ಞೆ ಹೊರಡಿಸಿದ. 3ನೆಯ ದಿನ ರಾಜ್ಯದ ಜನರೆಲ್ಲ ತಮ್ಮ ಮನೆಯ ಹಾಲನ್ನು ಹೊತ್ತು ಅಭಿಷೇಕಕ್ಕೆ ಹೊರಟರು. ಇತ್ತ ರಾಜಧಾನಿಯ ಒಂದು ಮನೆಯಲ್ಲಿ ಇದ್ದ ಸ್ವಲ್ಪ ಹಾಲನ್ನೇ ತೆಗೆದುಕೊಂಡು ಮನೆಯೊಡತಿ ಹೊರಟಳು. ಆಗ ಅವಳ ಪುಟ್ಟ ಮಕ್ಕಳಿಬ್ಬರು ನಮಗೆ ಕುಡಿಯಲು ಹಾಲು ಬೇಕು ಎಂದು ಕೇಳಿದರು. ಆಕೆ ಅವರಿಗೆ ರಾಜನ ಆಜ್ಞೆಯನ್ನು ತಿಳಿಸಿ ಹಾಲನ್ನು ಕೊಡಲು ನಿರಾಕರಿಸಿದಳು. ಮಕ್ಕಳಿಬ್ಬರು ಅಳತೊಡಗಿದರು. ಆಗ ಆ ಮಕ್ಕಳ ಅಜ್ಜಿ ಮನೆಯೊಡತಿಯಿಂದ ಹಾಲನ್ನು ತೆಗೆದುಕೊಂಡು
ನಾನೇ ಅಭಿಷೇಕಕ್ಕೆ ಕೊಟ್ಟು ಬರುತ್ತೇನೆ ಎಂದು ಹೊರಟಳು. ಅವಳ ಜೊತೆ ಮಕ್ಕಳು ಹೊರಟರು. ಸ್ವಲ್ಪ ದೂರ ಹೋದ ಮೇಲೆ ಅಜ್ಜಿ ಮಕ್ಕಳಿಬ್ಬರಿಗೆ ಕುಡಿಯಲು ಹಾಲನ್ನು ಕೊಟ್ಟಳು. ಮಕ್ಕಳು ಹೊಟ್ಟೆ ತುಂಬ ಕುಡಿದರು. 1 ಲೋಟದಷ್ಟು ಹಾಲು ಉಳಿಯಿತು. ಅದನ್ನೇ ತೆಗೆದುಕೊಂಡು ಅಭಿಷೇಕಕ್ಕೆ ಹೊರಟಳು. ಅಲ್ಲಿಗೆ ಹೋಗುವಷ್ಟರಲ್ಲಿ ಬಂದಿದ್ದ ಜನರು ಹಾಲನ್ನೆಲ್ಲ ಸುರಿದಿದ್ದರು. ಆದರೂ ಬುದ್ಧನ ಪೂರ್ಣಮೂರ್ತಿ ಹಾಲಿನಿಂದ ತೊಯ್ದಿರಲಿಲ್ಲ. ರಾಜ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ. ಅಜ್ಜಿ ಹಾಲಿನೊಂದಿಗೆ ಬಂದಾಗ ಪ್ರವೇಶ ದ್ವಾರದಲ್ಲಿ ಸೇವಕರು ತಡೆದು ಅಜ್ಜಿಯ ಕೈಯಲ್ಲಿದ್ದ ಲೋಟ ಹಾಲನ್ನು ಕಂಡು ತಮಾಷೆ ಮಾಡಿದರು. ಇಡೀ ರಾಜ್ಯದ ಹಾಲು ಅಭಿಷೇಕಕ್ಕೆ ಸಾಲಲಿಲ್ಲ. ಈಗ ನಿನ್ನ ಈ 1 ಲೋಟ ಹಾಲಿನಿಂದ ಅಭಿಷೇಕ ಮಾಡುತ್ತೀಯ? ಹೋಗು ಹೋಗು ಎಂದರು. ಆದರೂ ಅಜ್ಜಿ, ನಾನು ಒಳಗೆ ಹೋಗಲೇಬೇಕು, ರಾಜಾಜ್ಞೆ ಇದೆ ಎಂದು ಗಲಾಟೆ ಮಾಡಿದಳು. ಅದನ್ನು ಕಂಡ ರಾಜ ವಿಚಾರಿಸಿದ. ವಿಷಯ ತಿಳಿದ ಆತನಿಗೂ ಇದೊಂದು ಲೋಟದಿಂದ ಏನಾಗುತ್ತದೆ ಎಂದೆನಿಸಿತು. ಆದರೆ ಮಂತ್ರಿ, ಸ್ವಾಮಿ, ಏನೋ ಅಜ್ಜಿ ಇಲ್ಲಿಯವರೆಗೂ ಬಂದಿದ್ದಾಳೆ, ಹಾಲು ಸುರಿಯಲಿ ಬಿಡಿ ಎಂದನು. ರಾಜನು ಒಪ್ಪಿದ. ಅಜ್ಜಿ ಮಕ್ಕಳೊಂದಿಗೆ ಮೇಲೆ ಹೋಗಿ ಹಾಲನ್ನು ಬುದ್ಧನ ತಲೆಯ ಮೇಲೆ ಸುರಿದಳು. ಆಶ್ಚರ್ಯ! ಎಲ್ಲರೂ ನೋಡುತ್ತಿರುವಂತೆ ಬುದ್ಧನ ಮೂರ್ತಿ ಸಂಪೂರ್ಣ ಹಾಲಿನಿಂದ ತೊಯ್ದು ಹೋಯಿತು. ಎಲ್ಲರೂ ಬುದ್ಧಂ ಶರಣಂ ಗಚ್ಚಾಮಿ ಎಂದು ಕೂಗಿದರು. ರಾಜನಿಗೂ ಸಂತೋಷವಾಯಿತು. ಆತ ಅಜ್ಜಿಯನ್ನು ಕರೆದು ಆಕೆಗೆ ನಮಸ್ಕರಿಸಿ, ಇದು ಹೇಗೆ ಸಾಧ್ಯವಾಯಿತು? ನೀನು ಮಹಾ ತಾಳ್ಮೆ ನಿಜ, ನಿನ್ನಿಂದ ಮಹತ್ ಕಾರ್ಯವಾಯಿತು ಎಂದ. ಅಜ್ಜಿ, ಸ್ವಾಮಿ, ಇದ್ದ ಹಾಲಿನಲ್ಲಿ ಹಸಿದಿದ್ದ ಮೊಮ್ಮಕ್ಕಳಿಗೆ ಕುಡಿಸಿ ಉಳಿದಿದ್ದ 1 ಲೋಟ ಹಾಲನ್ನಷ್ಟೇ ನಾನು ತಂದಿದ್ದು. ನಾನು ಇನ್ಯಾವ ಮಹತ್ ಕಾರ್ಯವನ್ನು ಮಾಡಲಿಲ್ಲ ಎಂದಳು. ರಾಜನಿಗೆ ತನ್ನ ಅಲ್ಪತೆಯ ಅರಿವಾಯಿತು. ತನ್ನ ತಪ್ಪನ್ನು ಕ್ಷಮಿಸುವಂತೆ ಮನಸ್ಸಿನಲ್ಲೇ ಬೇಡಿಕೊಂಡ. ಬುದ್ಧನ ಮೂರ್ತಿಯಲ್ಲಿ ಆತ ಇಷ್ಟು ದಿನ ಕಾಣದ ಚಂದದ ನಗು ಕಂಡಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.